नाजरीन आदाब, आप देख रहे हैं जी मीडिया। शदीद गर्मी और धूप की वजह से इंसान तो परेशान है ही। इंसानों के अलावा धूप की तमाज़त और शदीद गर्मी से परेशान जानवरों और परिंदों को पानी पिलाने का काम तुलबा कर रहे हैं। जी हाँ, धूप की तमाज़त और गर्मी की शिद्दत से परेशान जानवरों और परिंदों को कैलेरियन रियो एकेडमी ऑफ इंडियन कराटे और अजय कुमार स्पोर्ट्स कराटे एसोसिएशन की जानिब से तुलबा जानवरों और परिंदों को पानी पिला रहे हैं। इस कार्य खैर में ट्रेनर अमरीश जोगी, प्रताप सिंह पवार, उमेश गदवाल, अनिल कुमार, एस गायत्री और औलिया तुलबा ने साथ दिया है। आइए देखते हैं जी मीडिया की एक रिपोर्ट। जी मीडिया गुलबर्गा। मनोर मल्टी स्पेशलिटी हॉस्पिटल, मोस्ट एडवांस ट्रॉमा केयर सेंटर इन कलबुर्गी। सिटी डायग्नोस्टिक्स असली आलात से लैस मेडिकल सेंटर, एक ही छत के नीचे हर तरह की तिब्बी तशखीस की तमाम सहूलत दस्तियाब है। खरगे सर्कल, रिंग रोड, गुलबर्गा। ಸಾವಿನ ಮಧ್ಯದಲ್ಲಿ ಏನೋ ಮನೆ ಇದು ಈ ಕಡೆ ಕೆಲಸ ಮಾಡೋದನ್ನು ಯಾವ ರೀತಿ ಇರ್ತಾನೆ ಅದು ಭಾಳ ಎಲ್ಲರೂ ಕೂಡ ಬದಲಾದಂಥ ವಿಷಯಗಳು ಕೆಲವೊಬ್ಬರಿಗೆ ಇರ್ತವೆ, ಎಲ್ಲರಿಗೂ ಇರೋದಿಲ್ಲ. ಭಾಳಷ್ಟು ಜನ ಹೋಗ್ತಾರೆ, ಬರ್ತಾರೆ, ಹೋಗ್ತಾರೆ. ಆದರೆ ಹುಟ್ಟಿನ ಮಧ್ಯದಲ್ಲಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ತಂದೆ ಕೂಡ ರಾಜಕಾರಣದಲ್ಲಿರ್ತಕ್ಕಂಥವ್ರು, ತಂದೆಗೆ ತಕ್ಕ ಮಗನಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ 9 ವರ್ಷಗಳ ಕಾಲ ಸತತವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಒಂದು ಜನವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿ ನಾನು ಹೇಳ್ಬೋದು. ನಾನು ಕೂಡ ಅವರ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಅವರ ಸ್ವಭಾವ ಹತ್ತಿರದಿಂದ ನಾನು ಅವರನ್ನು
ಸಂಘಟನೆಗಾರ, ಒಳ್ಳೆ ಆರ್ಗನೈಸರ್. ಮುಖ್ಯ ಸಂಘಟನೆ ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಅವರಿಂದ ಕಲಿತಕ್ಕಂಥದ್ದು. ಮತ್ತು ಅಷ್ಟೇ ಮಾತಿನಲ್ಲಿ ಕೂಡ ಯಾವತ್ತೂ ಕೂಡ ಎಂದು ಊಹಿಸಿರ್ತಕ್ಕಂಥ ಇತಿಹಾಸಗಳಿಲ್ಲ. ಅವರು ವೈದ್ಯಕೀಯ ಸಚಿವರಾಗಿ, ಶಿಕ್ಷಣ ಸಚಿವರಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, 2 ಸಲ ಗೃಹ ಮಂತ್ರಿಯಾಗಿ ಎಲ್ಲಿಯೂ ಕೂಡ ಇಲ್ಲಿವರೆಗೆ ಒಂದು ಕಪ್ಪು ಚುಕ್ಕಿಲ್ಲದೆ ಎಲ್ಲ ರೀತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರ ಬಾಯಿಗೂ ಕೂಡ ಒಳ್ಳೆಯ ಪರ್ಮಿಷನ್ ಅಂತ ಹೇಳಿ ಇವತ್ತು ಕೂಡ ಕರ್ನಾಟಕ ಜನ ಹೊಗಳ್ತಾರೆ. ಆ ಒಂದು ಪ್ರದೇಶದಲ್ಲಿ ಒಂದೊಂದು ಸಲ 40,000 ಲೀಡ್ ಮೇಲೆ ಬಂದಿದೆ, ಏನೋ ಒಂದು ಸಲ ಆಗಿಬಿಟ್ಟು ಅಂಥ ಒಂದು ಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಅವರು ಚುನಾಯಿತರಾಗಿ ಬರಬೇಕಾದ್ರೆ ಅವರ ಒಡನಾಟಿ ಹೇಗಿದೆ ಅಂದರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜಕಾರಣಿಗಳು ಇವತ್ತು ಭಾಳಷ್ಟು ಜನ ಬರ್ತಾರೆ ಇವತ್ತು ರಾಜಕೀಯದಲ್ಲಿ. ಆಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ನೋಡಿದ್ರೆ ರಾಜಕಾರಣಿಗಳಲ್ಲಿ ಬರ್ತಕ್ಕಂಥವ್ರು ಹೆಂಡದ ದೊರೆಗಳಾಗಿರ್ಬೋದು, ಇವತ್ತು ಏನು ರಿಯಲ್ ಎಸ್ಟೇಟ್ನಲ್ಲಿ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಹಣ ಗಳಿಸಿ ಸಾಕಷ್ಟು ಏನಪ್ಪ ಅಂದ್ರೆ ಶ್ರೀಮಂತ ವರ್ಗ ಜನ ಬರ್ತಾ ಇದೆ. ಕೆಲವೊಂದು ಕ್ರಿಮಿನಲ್ ಹಿನ್ನೆಲೆ ಉಳ್ತಕ್ಕಂಥ ಜನ ಕೂಡ ಇವತ್ತು ರಾಜಕೀಯದಲ್ಲಿ ಬರ್ತಾ ಇದೆ. ಯಾವ ರೀತಿ ಕ್ಲಬ್ಗಳಿಗೆ ಮನುಷ್ಯರು ಹಣಗಳಿಂದ ಹೋಗ್ತಾನೆ ಮದುವೆ ಮಾಡಲಿಕ್ಕೆ, ಅದೇ ರೀತಿಯಿಂದ ಇವತ್ತು ರಾಜಕೀಯ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಓದದೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತಿನವರೆಗೂ 70 ವರ್ಷ ಆದರೂ ಕೂಡ ಇವತ್ತಿನವರೆಗೂ ಅದನ್ನು ಚಾಚು ತಪ್ಪದೆ ಓದಿ ಜಾರಿಗೆ ತಂದಿರತಕ್ಕಂಥ ರಾಜಕಾರಣಿಗಳಿಗೆ ಭಾಳಷ್ಟು ಕಡಿಮೆ. ಡಾಕ್ಟರ್ ಜಿ ಪರಮೇಶ್ವರ್ ಅಂತವರು, ಸಿದ್ದರಾಮಯ್ಯ ಅಂತವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಅಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಅರಗಿಸಿಕೊಂಡು ಅದನ್ನು ಓದಿ ತಕ್ಷಣ ಅದಕ್ಕೆ ಮತ್ತೊಂದು ಪ್ರತಿಯಾಗಿ ಮತ್ತೊಂದು ಸಂವಿಧಾನ ತಿದ್ದುಪಡಿ ಮಾಡಿ ಇವತ್ತು ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಒಂದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 371 ಕಲಂ ತಿದ್ದುಪಡಿ ಮಾಡಿ ಈ ಭಾಗದ ಎಲ್ಲ ಜಾತಿ ಎಲ್ಲ ಸರ್ವ ಜನಾಂಗಕ್ಕೂ ಉದ್ಧಾರ ಆಗ್ತಕ್ಕಂಥ. ನನ್ನ ಹೆಸರು ಸುನಿಕ್ಷಾ. ನಾನು ಕೆಲರಿ NDA ಅಕಾಡೆಮಿಕ್ ಆಫ್ ಇಂಡಿಯನ್ ಕರಾಟೆನಿಂದ ಮಾತಾಡುತ್ತಿದ್ದೇನೆ. ನಾವು ಪಕ್ಷಿಗಳಿಗೆ ನೀರು ಮತ್ತು ಆಹಾರ ನೀಡಲು ಪ್ರಯತ್ನ ಮಾಡಿದ್ದೇವೆ. ಈಗ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಸಿಗುವುದಿಲ್ಲ. ಆದಷ್ಟು ನಾವು ಪ್ರಯತ್ನ ಮಾಡಿದ್ದೇವೆ. ನೀವು ಸಹ ಪ್ರಯತ್ನ ಮಾಡಿ ಎಂದು ವಿನಂತಿ. ಧನ್ಯವಾದಗಳು. Myself Suniksha, I am talking from Kellory NDA Academy of Indian Karate. While humans can react when they are hungry, but what about the birds? They cannot. This summer has a very hot temperature, so the Kellory NDA Academy of Indian Karate have decided to provide food in the way like this. They have tied a bowl and a plate, as per you can see here. With advanced technology, we hope that you can also do this. Thank you.